ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಹೆಚ್ಚಿದ ರಣ ಬಿಸಿಲು, ಏಮ್ಸ್ ಆಸ್ಪತ್ರೆಯಿಂದ ಹೀಟ್ ವೇವ್ ಹೈ ಅಲರ್ಟ್. ಇನ್ನು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ರಣ ಬಿಸಿಲು ಹೆಚ್ಚಾಗಿದೆ. ಏಮ್ಸ್ ಆಸ್ಪತ್ರೆಯಿಂದ ಹೀಟ್ ವೇವ್ ಹೈ ಅಲರ್ಟ್. ಈಗಾಗಲೇ ಹೀಟ್ ವೇವ್ಗೆ ಅಗತ್ಯ ಚಿಕಿತ್ಸೆಯನ್ನ ನೀಡಲು ಈಗಾಗಲೇ ವೈದ್ಯರು ಕೂಡ ಹೇಳಿರುವಂತದ್ದು. ಗ್ಯಾರಂಟಿ ನ್ಯೂಸ್ಗೆ ಡಾಕ್ಟರ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಯಾದಗಿರಿಯಲ್ಲಿ ರಣ ಬಿಸಿಲು ಕೂಡ ಹೆಚ್ಚಾಗಿದೆ. ಈಗಾಗಲೇ ಏಮ್ಸ್ ಆಸ್ಪತ್ರೆಯಿಂದ ಹೀಟ್ ವೇವ್ ಹೈ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲು ವಾರ್ಡ್ ಕೂಡ ಓಪನ್ ಮಾಡಿರುವಂತದ್ದು. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಬಿಸಿಲಿನ ತಾಪಮಾನಕ್ಕೆ ಈಗಲೇ ಜನರು ಕೂಡ ನಲಿಗೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಮಕ್ಕಳು ಕೂಡ ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲುವಂಥ ಆ ಪರಿಸ್ಥಿತಿ ಕೂಡ ತಲೆದೋರಿದೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಪ್ರಮುಖವಾಗಿ ಈಗಲೇ 44 ಡಿಗ್ರಿ ಸೆಲ್ಸಿಯಸ್ನಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಈಗಲೇ ಕಳೆದ ಒಂದು ವಾರದಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾಯಿದೆ. ಹೀಗಾಗಿ ಈಗಲೇ ಆರೋಗ್ಯ ಇಲಾಖೆಯು ಕೂಡ ಅಗತ್ಯ ಅಲರ್ಟ್ ಕೂಡ ವಹಿಸಿದೆ. ಪ್ರಮುಖವಾಗಿ ಈಗಲೇ ಏಮ್ಸ್ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಬರುವಂಥ ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗಲೇ 10 ಬೆಡ್ಗಳನ್ನು ಸೌಲಭ್ಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕಂತಂದರೆ ಮಕ್ಕಳಿಗೆ ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿ ಇಲ್ಲಿ ಹೀಟ್ ವೇವ್ನಿಂದ ಈಗಲೇ ಆಸ್ಪತ್ರೆಗೆ ದಾಖಲಾದರೆ ಅವರಿಗೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ನೀಡಲು ಈಗಲೇ ಏಮ್ಸ್ ಆಡಳಿತ ಮಂಡಳಿ ಎಲ್ಲ ತಯಾರಿ ಕೂಡ ಮಾಡಿಕೊಂಡಿದೆ. ಪ್ರಮುಖವಾಗಿ ಆಸ್ಪತ್ರೆ ಈಗಲೇ ಯಾರು ಪೇಷಂಟ್ ಬಂದರೆ ಅವರಿಗೆ ಕೂಡ ORS ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾವು ಈಗ ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಲೇ ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿ ಬೆಂಡಾದಂಥ ಮಕ್ಕಳಿಗೆ ಈಗ ಅವರು ಏನು ಆಸ್ಪತ್ರೆಗೆ ಅಡ್ಮಿಟ್ ಆಗಲು ಬಂದರೆ ಪ್ರಮುಖವಾಗಿ ಅವರಿಗೆ ಈಗಲೇ ORS ಸೊಲ್ಯೂಷನ್ ಏನಂತಂದರೆ ದ್ರವ್ಯವನ್ನು ಕೂಡ ಇಲ್ಲಿ ವ್ಯವಸ್ಥೆ ಬಾಟಲಲ್ಲಿ ಈಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗಲೇ ಯಾರು ಮಕ್ಕಳು ಬಂದರೆ ಅವರು ಈ ORS ಸೊಲ್ಯೂಷನನ್ನು ಕೂಡ ಸೇವಿಸಬಹುದು. ಅದೇ ರೀತಿಯಾಗಿ ನಂತರ ಏನಂತಂದರೆ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿಗಳು ಕೂಡ ಅಗತ್ಯ ಚಿಕಿತ್ಸೆ ನೀಡುವಂಥ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿವರೆಗೆ ಈಗಲೇ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿರೋ ಪ್ರಕಾರ ಯಾದಗಿರಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ನಿರ್ಜಲೀಕರಣ ಸಮಸ್ಯೆಯಿಂದ ಸದ್ಯಕ್ಕೆ ಯಾವುದೇ ಮಕ್ಕಳು ಕೂಡ ದಾಖಲಾಗಿಲ್ಲ. ಯಾಕಂತಂದರೆ ಈಗಲೇ ವೈದ್ಯರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಈಗಲೇ ಜನರಿಗೆ ಕೂಡ ಜಾಗೃತಿ ನೀಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಹೀಗಾಗಿ ಅಗತ್ಯ ಇನ್ನೂ ಮತ್ತೆ ಏನಂತಂದರೆ ಏಪ್ರಿಲ್ ಎಂಡು ಮತ್ತು ಅದೇ ರೀತಿಯಾಗಿ ಮೇ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ಬಿಸಿಲು ಕಾಣಿಸಿಕೊಂಡರೆ ಮತ್ತು ನಿರ್ಜಲೀಕರಣ ಸಮಸ್ಯೆಯಿಂದ ನವಜಾತ ಶಿಶುಗಳಾಗಿರ್ಬೋದು ಏನಂತಂದರೆ ನವಜಾತ ಶಿಶುಗಳು ಮತ್ತು ಅದೇ ರೀತಿಯಾಗಿ ಮಕ್ಕಳು ಕೂಡ ಈ ನಿರ್ಜಲೀಕರಣ ಸಮಸ್ಯೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವರಿಗೆ ಎಲ್ಲ ಚಿಕಿತ್ಸೆ ಕೊಡಲು ಕೂಡ ಇಲ್ಲಿ ವೈದ್ಯರು ಕೂಡ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಖುದ್ದಲ್ಲಿ ಮಕ್ಕಳ ವೈದ್ಯರು ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ ಸರ್, ಈಗ ಒಂದು ಬಿಸಿಲು ತಾಪಮಾನ ಹೆಚ್ಚಾಗ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ, ತಾವು ಏನೇನು ತಯಾರು ಮಾಡ್ಕೊಂಡ್ರಿ ಇಲ್ಲಿ, ಆಮೇಲೆ ಏನು ಹೇಳ್ತೀರಿ ನೀವು? ಮೊದಲೇದಾಗಿ ಬಿಸಿಲಿನಿಂದ ಬಳಲೋದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಆ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ನಾವು ಅದನ್ನು ಸಮಸ್ಯೆ ಆಗದಿರಂಗೆ ನೋಡ್ಕೊಳ್ಳೋದು ಒಳ್ಳೆಯದು. ಉದಾಹರಣೆಗೆ ಮಗುಗೇನಾದರೂ ವಾಂತಿ ಭೇದಿ ಶುರು ಆದರೆ ತಕ್ಷಣ ORS ಹಾಕಬೇಕು. ಇದರಿಂದ ವಾಂತಿ ಭೇದಿ ಹೆಚ್ಚಾಗಿ ಕಿಡ್ನಿ ಫೇಲ್ ಆಗೋದು, ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ, ಅಥವಾ ಹೈಪೋನೇಟ್ರಿಮಿ ಅಂತ ಆಗ್ತವೆ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಅದನ್ನು ತಪ್ಪಿಸ್ಬೇಕು. ಅಂದರೆ ತಕ್ಷಣ ನೀವು ಆಸ್ಪತ್ರೆಗೆ ಕರ್ಕೊಂಬಂದು ಇಲ್ಲಿ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ತೊಗೊಳ್ಳೋದು. OPD ಬೇಸ್ಡ್, ಅಂದರೆ ಮನೆಯಲ್ಲೇ ಹೋಮ್ ಬೇಸ್ಡ್ ಟ್ರೀಟ್ಮೆಂಟ್ ಆಗ್ತದೆ. OPDಯಲ್ಲಿ ತೋರಿಸ್ಕೊಂಡು ಮನೇಲಿ ಆಗ್ಬೋದು. ಅದಕ್ಕಿಂತ ಹೆಚ್ಚು ಸಿವಿಯರ್ ಆಯ್ತು ಅಂತಂದರೆ ನಿಮಗೋಸ್ಕರನೇ ಒಂದಿಷ್ಟು ಈ ಏನು ಡಿಹೈಡ್ರೇಷನ್ ಆಗಲಿ ಅಥವಾ ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಆಗುವ ಸಮಸ್ಯೆಗಳಿಗಾಗಲಿ ಅದಕ್ಕೋಸ್ಕರನೇ ಅಂತೇಳಿ ಒಂದಿಷ್ಟು ನಮ್ಮ ಪಿಡಿಯಾಟ್ರಿಕ್ ವಾರ್ಡಲ್ಲಿ ಬೆಡ್ಸನ್ನು ರಿಸರ್ವ್ ಮಾಡಿಟ್ಟಿವಿ. ಸೊ ಹಾಗಾಗಿ ಏನು ಗಾಬರಿ ಆಗೋ ಕಾರಣ ಇಲ್ಲ. ಜಿಲ್ಲಾ ಆಡಳಿತ ಮತ್ತು ನಮ್ಮ ಆಸ್ಪತ್ರೆ ಸಂಪೂರ್ಣವಾಗಿ ಈ ಬಿಸಿಲಿನ ಈ ಒಂದು ಬೇಸಿಗೆ ಕಾಲ ಏನಿದೆ ಇದನ್ನು ನಾವು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಇದರ ಮಕ್ಕಳ ವೈದ್ಯರಂತ ಡಾಕ್ಟರ್ ಕುಮಾರ್ ಅಂಗಡಿ ಅವರು ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಲೇ ಆರೋಗ್ಯ ಇಲಾಖೆಯು ಕೂಡ ಏಮ್ಸ್ ಆಸ್ಪತ್ರೆಯಿಂದ ನಾವು ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದೇವೆ. ಆದರೆ ಪೋಷಕರು ತಮ್ಮ ನವಜಾತ ಶಿಶುಗಳಿಗೆ ಬಿಸಿಲು ಆಘಾತದಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ಪದೇ ಪದೇ ಎದೆಹಾಲು ಕುಡಿಸಬೇಕು. ಅದೇ ರೀತಿಯಾಗಿ ನೀರು ಸೇವಿಸುವಂಥ ಮಕ್ಕಳಿಗೆ ಕೂಡ ನೀರು ಕೂಡ ಕೊಡುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ನಾವು ಕೂಡ ಪ್ರತ್ಯೇಕ ವಾರ್ಡನ್ನು ಓಪನ್ ಮಾಡಿ ಅಗತ್ಯ ತಯಾರಿ ಕೂಡ ಮಾಡಿದೆ ಎಂಬ ಮಾತನ್ನು ಆಡಿದ್ದಾರೆ.
ನಾಗಮ್ಮ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.